ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಕಮಲಾ ಹೆಮ್ಮಿಗೆ ಬರೆದ ಭೀತಿ ಅಥವಾ ಎಚ್ಚರ ಅನ್ನುವಂತಹ ಕವನದ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಕಮಲಾ ಹೆಮ್ಮಿಗೆ ಇವರ ಪರಿಚಯ ನೋಡೋಣ. ಮೊದಲಿಗೆ 1952 ನವೆಂಬರ್ 20ರಂದು ಮೈಸೂರು ಜಿಲ್ಲೆಯ ಹೆಮ್ಮಿಗೆಯಲ್ಲಿ ಜನಿಸಿದಂತಹ ಕಮಲಾ ಹೆಮ್ಮಿಗೆ ಇವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಜಾನಪದದಲ್ಲಿ MA ಪದವಿಯನ್ನು ಪಡೆಯುತ್ತಾರೆ. ತದನಂತರ ಸವದತ್ತಿ ಯಲ್ಲಮ್ಮ ಹಾಗೂ ದೇವದಾಸಿ ಪದ್ಧತಿಯ ಮೇಲೆ ಮಹಾಪ್ರಬಂಧವನ್ನು ರಚಿಸಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು ಪಡೆದರು. ಕಮಲಾ ಹೆಮ್ಮಿಗೆ ಅವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಪಲ್ಲವಿ, ವಿಷಕನ್ಯೆ, ಮುಂಜಾನೆ ಬಂದವನು, ನೀನೇ ನನ್ನ ಆಕಾಶ, ಮರ್ಮರ, ಕೇರಳ ಸಂವಾದ. ಇವಿಷ್ಟು ಹೆಮ್ಮಿಗೆ ಅವರ ಕವನ ಸಂಕಲನಗಳು. ಹಾಗೆ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಬದುಕೆಂಬ ದಿವ್ಯ, ಆಖ್ಯಾನ, ಕಿಚ್ಚಿಲ್ಲದ ಬೇಗೆ. ಇನ್ನು ಕಥಾ ಸಂಕಲನಗಳು, ಅವುಗಳಲ್ಲಿ ಮುಖ್ಯವಾದದ್ದು ಮಾಘ ಮಾಸದ ದಿನ, ಬಿಸಿಲು ಮತ್ತು ಬೇವಿನ ಮರ, ನಾನು, ಅವನು ಮತ್ತು ಅವಳು, 11 ಕಥೆಗಳು. ಇವಿಷ್ಟು ಅವರ ಕಥಾ ಸಂಕಲನಗಳು. ಅಲ್ಲದೆ ಅನೇಕ ಅನುವಾದಿತ ಹಾಗೂ ಸಂಪಾದಿತ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಹಾಗೆ ಕಮಲಾ ಹೆಮ್ಮಿಗೆ ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಅವುಗಳಲ್ಲಿ ಮುಖ್ಯವಾದದ್ದು ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಪ್ರಶಸ್ತಿ, ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ, ಮುದ್ದಣ ಕಾವ್ಯ ಪ್ರಶಸ್ತಿ, ಗೋರೂರು, ಹಾಗೆ ರತ್ನಮ್ಮ ಹೆಗಡೆ ಹಾಗೂ ಅತ್ತಿಮಬ್ಬೆ ಪ್ರತಿಷ್ಠಾನ ಪ್ರಶಸ್ತಿ. ಈ ಎಲ್ಲ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಮುಂದೆ ನಾವು ಈಗ ಭೀತಿ ಅಥವಾ ಎಚ್ಚರ ಈ ಕವಿತೆಯ ಪ್ರಶ್ನೋತ್ತರವನ್ನು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ನೋಡಿ, 8 ಅಂಕದ ಪ್ರಶ್ನೆ ಇದೆ ನೋಡಿ. ಸಂಪ್ರದಾಯದ ಚೌಕಟ್ಟು ಅಥವಾ ಕಟ್ಟುಪಾಡುಗಳು ಹೆಣ್ಣಿನ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುವ ಬಗೆಯನ್ನು ಕವನ ಹೇಗೆ ಚಿತ್ರಿಸಿದೆ? ಉತ್ತರ ನೋಡಿ. ಕಮಲಾ ಹೆಮ್ಮಿಗೆ ಇವರ ಭೀತಿ ಅಥವಾ ಎಚ್ಚರ ಈ ಕವನ ಸ್ತ್ರೀ ಪರವಾದಂತಹ ಚಿಂತನೆ ಉಳ್ಳಂತಹ ಒಂದು ಕವನ. ಸಂಪ್ರದಾಯದ ಚೌಕಟ್ಟು ಅಥವಾ ಕಟ್ಟುಪಾಡುಗಳ ನಡುವೆ ಹೆಣ್ಣು ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಹೇಗೆ ಹತಾಶಳಾಗುತ್ತಾಳೆ ಅನ್ನುವಂಥದ್ದು ಈ ಕವನದ ಆಶಯ. ಈ ಕವನದಲ್ಲಿ ಹೆಂಡತಿಗೆ ತನ್ನ ಗಂಡ ಮಾಧವನ ನೆನಪು ಒಮ್ಮೆ ಸಂಜೆಯ ಮುಂಗಾರಿನ ಮಳೆಯಂತೆ ಜೋರಾದರೆ, ಇನ್ನೊಮ್ಮೆ ಸತ್ತ ಸೂತಕದಂತೆ, ಕಣ್ಣೀರಿನ ಸ್ನಾನದಂತೆ ನೆನಪಾಗುತ್ತದೆ. ಹೋದ ವರ್ಷ ಅವನು ಇದೇ ದಿನ ಎಂದೆಂದೂ ತಿರುಗಿ ಬಾರದಂತೆ ಹೊರಟು ಹೋಗಿದ್ದನು. ಆತ ತನ್ನ ಹೆಂಡತಿಗೆ ಕೊಟ್ಟುದಕ್ಕಿಂತ ಪಡೆದುದೇ ಹೆಚ್ಚು. ಹಿಂದೊಮ್ಮೆ ಮಾಧವನನ್ನು ಕಂಡು ಆತನಿಗೆ ಮನಸೋತದ್ದು ಈಗ ಅವಳಿಗೆ ನೆನಪಾಗುತ್ತದೆ. ಈಗಲೂ ಕೂಡ ಆತನನ್ನು ಕಂಡಾಗ ಅವಳಿಗೆ ಡೇಲಿಯದಂತಹ ನಗೆ ಬರುತ್ತದೆ. ಕುತೂಹಲ ಸಹ ಜಿನುಗುತ್ತದೆ ಏನೋ. ಮೊನ್ನೆಯಷ್ಟೇ ಅವಳು ಕೆರೆಯ ಬಳಿ ಮಕಮಕ ಲಾಂಧ್ರದ ಬೆಳಕಿನಲ್ಲಿ ಮಾಧವನನ್ನು ಕಂಡು ಅವಳ ತುಟಿ ತಂತಾನೆ ಬೆರಿದುಕೊಂಡಿತ್ತು. ಅದು ಹೇಗೆ ಎಂದು ಅವಳಿಗೂ ಕೂಡ ತಿಳಿಯುವುದಿಲ್ಲ. ಅವನು ಏನೇನೋ ಮಾತನಾಡಿ ಹೊಸ ಬದುಕಿನ ಆಹ್ವಾನವಿತ್ತಾಗ ಮನಸ್ಸು ಹಿಗ್ಗಿ ಪಾದರಸದಂತೆ ಓಲಾಡಿತ್ತು. ಕತ್ತಲಲ್ಲಿ ಮಿಂಚು ಫಳಾರೆಂದಂತೆ ಖುಷಿ ಎನಿಸಿತ್ತು. ಆದರೆ ಮರುಕ್ಷಣದಲ್ಲೇ ಮಾಧವನ ಕರ್ರನೆಯ ಕೋಣದ ಕಣ್ಣು ಅವಳನ್ನು ಬೆದರಿಸುತ್ತದೆ, ಬಗೆದು ತಿನ್ನುತ್ತದೆ. ಅವಳಿಗೆ ಹಠಾತ್ತಾಗಿ ಮಲೇರಿಯಾ ಬಂದಂತಹ ನಡುಕ, ಹಿಮದ ಅವಕುಂಠನ, ಜ್ವರದಲ್ಲಿ ನರಳುತ್ತಿರುವಂತೆ, ಕನಸು ಒಡೆಯುವಂತೆ ಏನೇನೋ ಭಾವನೆ ಅವಳಲ್ಲಿ ಮೊಳೆಯುತ್ತದೆ. ಕಣ್ಣೆದುರಿಗೆ ಇರುವ ಅಶ್ವತ್ಥ ಮರಕ್ಕೆ ಅಜ್ಜಿ ಮಾಡುತ್ತಿದ್ದ ಪೂಜೆ ಪುನಸ್ಕಾರ ನೆನೆದರೆ ಅವಳಿಗೆ ಒಂದು ರೀತಿಯಲ್ಲಿ ಭಯ ಉಂಟಾಗುತ್ತದೆ. ಕಟ್ಟೆಯ ನಾಗನ ಕಲ್ಲುಗಳು ಹೆಡೆ ಅರಳಿಸುತ್ತವೆ, ಜೋಡಿ ನಾಲಿಗೆ ಚಾಚುತ್ತವೆ. ಇದು ಅವಳು ಸಾಂಪ್ರದಾಯಿಕ ಚೌಕಟ್ಟನ್ನು ಅಥವಾ ಕಟ್ಟುಕಟ್ಟಳೆಗಳನ್ನು ಮೀರಿ ಹೋಗಲು ಆಗದೇ ಇರುವಂಥ ಸ್ಥಿತಿ. ಈಗ ಅವಳಿಗೆ ಮಾಧವನ ಮಾತನ್ನು ಮೆಲುಕು ಹಾಕಲೂ ಕೂಡ ಭಯ. ಅಶ್ವತ್ಥ ಮರದ ಎಲೆಯ ಕಣ್ಣುಗಳು ತನ್ನ ಛಾಯಾಚಿತ್ರವನ್ನು ಹಿಡಿದು ಬಿಟ್ಟರೆ ಏನು ಗತಿ ಎನ್ನುವಂಥ ಭಯ ಆಕೆಯದು. ಈಗವಳು ಸಂಪ್ರದಾಯದ ಲಕ್ಷ್ಮಣ ರೇಖೆಯನ್ನು ದಾಟಲಾರಳು. ಹಾಗೇ ಅವಳು ಮಾಧವನಿಗೆ
ಅಶ್ವತ್ಥದ ಬೇರು ಕಂಡು ನಡುಗುತ್ತೇನೆ ಮಾಧವ, ಈ ಕಟ್ಟೆಯ ದಾಟಿ ನಾ ಹೊರ ಬರಲಾರೆ ಮಾಧವ ಎಂದು ಹೇಳಿಯೂ ಬಿಡುತ್ತಾಳೆ. ಇನ್ನು 5 ಅಂಕದ ಪ್ರಶ್ನೆ ಗಮನಿಸಿ. ಭೀತಿ ಅಥವಾ ಎಚ್ಚರ, ಈ ಕವನದ ಆಶಯವನ್ನು ವಿವರಿಸಿ. ಉತ್ತರ ನೋಡಿ. ಕಮಲಾ ಹೆಮ್ಮಿಗೆಯವರ ಭೀತಿ ಅಥವಾ ಎಚ್ಚರ ಈ ಒಂದು ಕವನ ಸ್ತ್ರೀ ಚಿಂತನೆ ಉಳ್ಳಂತಹ ಮಹತ್ವದ ಕವನ. ಗಂಡ ಹೆಂಡತಿಯ ನಡುವಿನ ಸಂಬಂಧವನ್ನು ಕುರಿತು ವಿವರಿಸುವಂತಹ ಈ ಕವನ ಗಂಡು ಹೆಣ್ಣಿನ ಶೋಷಣೆಗೆ ಹೇಗೆ ಕಾರಣನಾಗುತ್ತಾನೆ ಎಂಬುದನ್ನು ಈ ಕವನದಲ್ಲಿ ಹೇಳುತ್ತಾರೆ. ಬದುಕಿನ ಜವಾಬ್ದಾರಿಯನ್ನು ಹೊತ್ತು ಬದುಕನ್ನು ಸಾಗಿಸಬೇಕಾಗಿರುವಂತಹ ಗಂಡು, ಆತ ತನ್ನ ಹೆಂಡತಿಯನ್ನು ಶೋಷಿಸುತ್ತಲೇ ಅವಳಿಂದಲೇ ಬದುಕಿ ಕೊನೆಗೆ ಅವಳನ್ನೇ ಶಾಶ್ವತವಾಗಿ ಬಿಟ್ಟು ಹೊರಟು ಹೋಗುವುದು ಇಲ್ಲಿನ ವಿಶೇಷತೆ. ಗಂಡ ತನ್ನನ್ನು ಹೀಗೆ ಬಿಟ್ಟು ಹೋದರೂ ಆತನ ಸ್ವಭಾವ ಭೀತಿಗೆ ಕಾರಣವಾದರೂ ಹೆಂಡತಿ ಆತನನ್ನು ಹಿಂದೊಮ್ಮೆ ಕಂಡು ಮನಸೋತದ್ದು ನೆನಪಾಗಿ ಮತ್ತೆ ಗಂಡನೊಂದಿಗೆ ಬೆರೆಯುವಂತಹ ಆಸೆಯನ್ನು ಹೊಂದುತ್ತಾಳೆ. ಆದರೆ ಆತನ ಕೋಣನ ಆಗಿರುವಂತಹ ಕಣ್ಣು, ಅಂದರೆ ಕ್ರೌರ್ಯದ ಕಣ್ಣು, ತನ್ನನ್ನು ಬೆದರಿಸಿ ಬಗೆದು ತಿನ್ನಲು ಮುಂದಾದಾಗ ಭೀತಿಗೊಂಡು ಹಿಂದಕ್ಕೆ ಸರಿಯುತ್ತಾಳೆ. ಈ ಭೀತಿ ಅವಳನ್ನು ಗಂಡನ ಶೋಷಣೆಯಿಂದ ಎಚ್ಚರಿಸುವಂಥ ಕರೆಗಂಟೆಯಾಗುತ್ತದೆ. ಇನ್ನೊಂದೆಡೆಗೆ ಆಕೆ ಸಂಪ್ರದಾಯವನ್ನು ಬಿಟ್ಟು ಬದುಕಲು ಭಯಪಡುತ್ತಾಳೆ. ಸಂಪ್ರದಾಯದ ಲಕ್ಷ್ಮಣ ರೇಖೆಯನ್ನು ಅವಳು ದಾಟಲು ಬಯಸುವುದಿಲ್ಲ. ಹೀಗಾಗಿ ಹೆಣ್ಣು ತ್ರಿಶಂಕು ಸ್ಥಿತಿಯಲ್ಲಿ ಬದುಕಬೇಕಾದಂತಹ ಅನಿವಾರ್ಯತೆಯನ್ನು ಈ ಕವನ ಪ್ರತಿಪಾದಿಸುತ್ತದೆ. ಇನ್ನು ಸಂದರ್ಭ ಗಮನಿಸಿ. ಮೊದಲ ಸಂದರ್ಭ ನೋಡಿ. ಅವರು ಕೊಟ್ಟದ್ದಕ್ಕಿಂತ ಪಡೆದುದೇ ಹೆಚ್ಚು ಎನಿಸ್ತದೆ. ಈ ಮೇಲಿನ ಸಾಲನ್ನು ಕಮಲಾ ಹೆಮ್ಮಿಗೆಯವರ ಭೀತಿ ಅಥವಾ ಎಚ್ಚರ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಹೆಂಡತಿ ಹೇಳುತ್ತಾಳೆ. ಇಲ್ಲಿ ಗಂಡ ಹೆಂಡತಿಯ ನಡುವೆ ಹೊಂದಾಣಿಕೆ, ಪ್ರೀತಿ, ಪ್ರೇಮ, ವಿಶ್ವಾಸಗಳಿಗಿಂತ ಗಂಡ ಹೆಂಡತಿಯನ್ನೇ ಶೋಷಿಸುವುದೇ ಬಹಳ ಮುಖ್ಯವಾದಂಥ ಸಂಗತಿಯಾಗ್ತದೆ. ಬದುಕಿನ ಯಾವೊಂದು ಜವಾಬ್ದಾರಿಯನ್ನು ನಿಭಾಯಿಸದೇ ಇರುವಂಥ ಗಂಡ ತನ್ನ ಹೆಂಡತಿಯಿಂದಲೇ ತನ್ನನ್ನು ಸಲಹಿಕೊಂಡು ಅವಳನ್ನೇ ಶೋಷಣೆಗೆ ತಳ್ಳುತ್ತಾನೆ. ಮೇಲಾಗಿ ಆಕೆ ಭಯಪಡುವಂತೆ ದರ್ಪದಿಂದ ನಡೆದುಕೊಳ್ಳುತ್ತಾನೆ. ಇದನ್ನು ಹೆಂಡತಿ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾಳೆ. ಎರಡನೇ ಸಂದರ್ಭ ಗಮನಿಸಿ. ಕತ್ತಲಲ್ಲಿ ಮಿಂಚು ಫಳಾರಿ ಎಂದ ಹಾಗೆ ಖುಷಿ ಎನಿಸಿತ್ತು. ಈ ಮೇಲಿನ ಸಾಲನ್ನು ಕಮಲಾ ಹೆಮ್ಮಿಗೆಯವರ ಭೀತಿ ಅಥವಾ ಎಚ್ಚರ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಹೆಂಡತಿ ಹೇಳುತ್ತಾಳೆ. ಗಂಡ ಮಾಧವ ತನ್ನ ಹೆಂಡತಿಗೆ ಏನೇನೋ ಮಾತನಾಡಿ ಮತ್ತೆ ಹೊಸ ಬದುಕಿಗೆ ಆಹ್ವಾನವನ್ನು ಕೊಡುತ್ತಾನೆ. ಆಗ ಹೆಂಡತಿಯ ಮನಸ್ಸು ಹಿಗ್ಗಿ ಪಾದರಸದಂತೆ ಓಲಾಡುತ್ತದೆ. ಕತ್ತಲಲ್ಲಿ ಮಿಂಚು ಫಳಾರಿ ಎಂದ ಹಾಗೆ ಖುಷಿ ಎನಿಸುತ್ತದೆ. ಆದರೆ ಆತನ ಕೋಣದಂತಹ ಕಣ್ಣು ಅವಳನ್ನು ಬೆದರಿಸುತ್ತದೆ, ಬಗೆದು ತಿನ್ನುತ್ತದೆ. ಹಠಾತ್ತಾಗಿ ಮಲೇರಿಯಾ ಬಂದಂತಹ ನಡುಕ ಹುಟ್ಟಿಸುತ್ತದೆ. ಹಿಮದ ಮಸುಕು ಕವಿಯುತ್ತದೆ. ಜ್ವರದಲ್ಲೇ ಆಕೆ ನರಳುವಂತಾಗುತ್ತದೆ. ಕನಸು ಒಡೆಯುತ್ತಿರುವಂತೆ ಎನಿಸುತ್ತದೆ. ಇದನ್ನು ಹೇಳುವಂಥ ಸಂದರ್ಭದಲ್ಲಿ ಹೆಂಡತಿ ಈ ಮೇಲಂತೆ ಹೇಳುತ್ತಾಳೆ. ಇನ್ನು ಮುಂದೆ ಇರುವಂಥ ಸಂದರ್ಭ ಗಮನಿಸಿ. ಅದಕ್ಕೊಂದು ಮುಖವೂ ಇದೆಯಲ್ಲ. ನಾಲ್ಕನೇದು, ನಾನು ಲಕ್ಷ್ಮಣ ರೇಖೆ ದಾಟಲಾರೆ. ಈ ಎರಡೂ ಸಂದರ್ಭ ಬಂದರೂ ಕೂಡ ಮುಂದೆ ಹೇಳುವಂಥ ಉತ್ತರವನ್ನೇ ಬರೆಯಿರಿ. ಈ ಮೇಲಿನ ಸಾಲನ್ನು ಕಮಲಾ ಹೆಮ್ಮಿಗೆಯವರ ಭೀತಿ ಅಥವಾ ಎಚ್ಚರ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಹೆಂಡತಿ ಈ ಮಾತನ್ನು ಹೇಳುತ್ತಾಳೆ. ಗಂಡನ ಸ್ವಭಾವ ಭೀತಿಗೆ ಕಾರಣವಾದರೂ ಹಿಂದೊಮ್ಮೆ ಅವನನ್ನು ಕಂಡು ಮನಸೋತದ್ದು ಆಕೆಗೆ ನೆನಪಾಗುತ್ತದೆ. ಅವನು ಏನೇನೋ ಮಾತನಾಡಿ ಮತ್ತೆ ಹೊಸ ಬದುಕಿಗೆ ಆಹ್ವಾನವನ್ನು ಇತ್ತಾಗ ಅವಳ ಮನಸ್ಸು ಹಿಗ್ಗಿ ಪಾದರಸದಂತೆ ಓಲಾಡ್ತದೆ. ಕತ್ತಲಲ್ಲಿ ಮಿಂಚು ಫಳಾರಿ ಎಂದಂತೆ ಖುಷಿ ಎನಿಸ್ತದೆ. ಆದರೆ ಸಂಪ್ರದಾಯದ ಚೌಕಟ್ಟು ಅಥವಾ ಕಟ್ಟುಕಟ್ಟಲೆಗಳು ಅವಳನ್ನು ಕಟ್ಟಿ ಹಾಕ್ತದೆ. ಅಶ್ವತ್ಥ ಮರಕ್ಕೆ ಅವಳ ಅಜ್ಜಿ ಮಾಡುತ್ತಿದ್ದ ಪೂಜೆ ಪುನಸ್ಕಾರ ನೆನೆದರೆ ಅವಳಿಗೆ ಒಂದು ರೀತಿಯ ಭಯ ಉಂಟಾಗ್ತದೆ. ಕಟ್ಟೆಯ ನಾಗನ ಕಲ್ಲುಗಳು ಹೆಡೆ ಅರಳಿಸುತ್ತವೆ, ಜೋಡಿ ನಾಲೆಗೆ ಚಾಚುತ್ತವೆ. ಇದನ್ನು ಹೇಳುವ ಸಂದರ್ಭದಲ್ಲಿ ಹೆಂಡತಿ ಈ ಮೇಲಂತೆ ಹೇಳುತ್ತಾಳೆ. ಇನ್ನು ವಿದ್ಯಾರ್ಥಿಗಳೇ, ಟಿಪ್ಪಣಿಗೂ ಕೂಡ ಭೀತಿ ಅಥವಾ ಎಚ್ಚರ ಅನ್ನುವಂಥ ವಿಷಯವನ್ನೇ ಕೊಡ್ಬೋದು. ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆದ್ರೆ ಸಾಕಾಗ್ತದೆ. ಇನ್ನು 1 ಅಂಕದ ಪ್ರಶ್ನೆ ನೋಡಿ. ಭೀತಿ ಅಥವಾ ಎಚ್ಚರ ಈ ಕವಿತೆಯ ಕರ್ತೃ ಯಾರು? ಉತ್ತರ ಕಮಲಾ ಹೆಮ್ಮಿಗೆ. 2ನೇ ಪ್ರಶ್ನೆ, ಭೀತಿ ಅಥವಾ ಎಚ್ಚರ ಈ ಕವನದ ಆಶಯವೇನು? ಉತ್ತರ ಹೆಣ್ಣಿನ ಶೋಷಣೆ. 3ನೇ ಪ್ರಶ್ನೆ,
ಜೋರು ಮುಂಗಾರು ಮಳೆ ಯಾವುದರ ಸಂಕೇತ? ಉತ್ತರ ಗಂಡ ಮಾಧವನ ನೆನಪಿನ ಸಂಕೇತ. 4ನೇ ಪ್ರಶ್ನೆ, ಅವರು ಎಂದರೆ ಯಾರು? ಉತ್ತರ ಮಾಧವ. 5ನೇ ಪ್ರಶ್ನೆ, ಹೆಂಡತಿಗೆ ನೆನಪಾಗುವುದು ಏನು? ಉತ್ತರ ಮಾಧವನನ್ನು ಕಂಡು ಮನಸೋತದ್ದು ಹೆಂಡತಿಗೆ ನೆನಪಾಗುವುದು. 6ನೇ ಪ್ರಶ್ನೆ, ಮಾಧವ ಬಾರದೆ ಹೊರಟು ಹೋದದ್ದು ಯಾವಾಗ? ಉತ್ತರ ಹೋದ ವರ್ಷದ ಮುಂಗಾರು ಮಳೆಯ ಕಾಲಕ್ಕೆ. 7ನೇ ಪ್ರಶ್ನೆ, ಮಾಧವನನ್ನು ಕಂಡಾಗ ಬರುತ್ತಿದ್ದ ನಗೆ ಎಂಥದ್ದು? ಉತ್ತರ ಡೇಲಿಯಾದಂಥ ನಗೆ. 8ನೇ ಪ್ರಶ್ನೆ, ಮಾಧವ ಹೊಸ ಬದುಕಿಗೆ ಆಹ್ವಾನವನ್ನಿತ್ತಾಗ ಹೆಂಡತಿಯ ಮನ ಹಿಗ್ಗಿ ಓಲಾಡಿದ್ದು ಹೇಗೆ? ಉತ್ತರ ಪಾದರಸದಂತೆ ಮಾಧವ ಹೊಸ ಬದುಕಿಗೆ ಆಹ್ವಾನವನ್ನು ಇತ್ತಾಗ ಹೆಂಡತಿಯ ಮನ ಹಿಗ್ಗಿ ಓಲಾಡಿದ್ದು. ಇನ್ನು 9ನೇ ಪ್ರಶ್ನೆ ನೋಡಿ, ಹೆಂಡತಿಗೆ ಲಕ್ಷ್ಮಣ ರೇಖೆ ಯಾವುದು? ಉತ್ತರ ಸಂಪ್ರದಾಯ. ಕೊನೆಯ ಪ್ರಶ್ನೆ, ಹೆಂಡತಿ ಏನನ್ನು ದಾಟಿ ಹೊರಬರಲಾರಳು? ಉತ್ತರ ಅಶ್ವತ್ಥ ವೃಕ್ಷದ ಕಟ್ಟೆಯ ನಾಗನ ಕಲ್ಲುಗಳನ್ನು ದಾಟಿ ಹೊರಬರಲಾರಳು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕಮಲಾ ಹೆಮ್ಮಿಗೆಯವರು ಬರೆದಂತಹ ಭೀತಿ ಅಥವಾ ಎಚ್ಚರ ಅನ್ನುವಂತಹ ಈ ಒಂದು ಕವನದ ಪ್ರಶ್ನೋತ್ತರ ಇಲ್ಲಿಗೆ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲೇ ಯಾರಿಗಾದರೂ ಈ ಒಂದು ವಿಡಿಯೋ ಉಪಯೋಗವಾಗಲಿ ಅನ್ನುವಂತಹ ಕಾರಣದಿಂದ ಈ ವಿಡಿಯೋವನ್ನು ಹಾಕಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.